ಜಲಿಯನ್ ವಾಲಾಬಾಗ್ ಮ್ಯಾಸಾಕರ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇಡೀ ಭಾರತದ ಇತಿಹಾಸದಲ್ಲೇ, ಪ್ರಪಂಚದ ಇತಿಹಾಸದಲ್ಲೇ ಒನ್ ಆಫ್ ದಿ ಕ್ರೂಯಲ್ ಇನ್ಸಿಡೆಂಟ್ ಅಂದರೆ ಇದೇನೇನೆ. ದಿ ಮೋಸ್ಟ್ ಕ್ರೂಯಲ್. ಬ್ರಿಟಿಷ್ ಅವರ ಡಾಮಿನೇಟ್, ಅವರ ಇಂಟೆನ್ಷನ್, ಯಾವ ಥರ ಅವರು ಆ ಕೊಲೋನಿಯಲ್ ರೂಲ್ ಮಾಡ್ತಿರೋವಂಥ ಜಾಗನ ನೋಡ್ಕೋತಿದ್ರು ಅಂತ ಇದು ಸಿಂಬಲೈಸ್ ಮಾಡುತ್ತೆ. ಕಂಪ್ಲೀಟ್ ಸ್ಟೋರಿ ಹೇಳ್ತೀನಿ ನಿಮಗೆ, ಏನಾಯಿತು, ಏನೇನಾಯಿತು, ಯಾವ ಥರ ಮಾಡಿದ್ರು ಇದು ಅಂತ. ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್. ಇಡೀ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲೂ ಬೀಯಿಂಗ್ ಅ ಇಂಡಿಯನ್ ಎವ್ರಿ ಒನ್ ಶುಡ್ ನೋ ಅಬೌಟ್ ದಿಸ್ ಸ್ಟೋರಿ. ಏನಾಗುತ್ತೆ, ವರ್ಲ್ಡ್ ವಾರ್ 1 ನಡೀತಾ ಇರುತ್ತೆ. ವರ್ಲ್ಡ್ ವಾರ್ 1 ನಡೀತಾ ಇರುತ್ತೆ. ಯಾವಾಗ ಅಂದರೆ 1914 to 1918 ಡ್ಯೂರೇಷನಲ್ಲಿ ವರ್ಲ್ಡ್ ವಾರ್ 1 ನಡೀತಾ ಇರುತ್ತೆ. ಆ ವರ್ಲ್ಡ್ ವಾರ್ 1ನಲ್ಲಿ ಬ್ರಿಟಿಷವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಬ್ರಿಟಿಷವರು ಇನ್ವಾಲ್ವ್ ಆಗಿರ್ತಾರೆ ಅಂದರೆ ಏನರ್ಥ? ಬ್ರಿಟಿಷರು ಎಲ್ಲೆಲ್ಲಿ ಆಳ್ತಾ ಇರ್ತಾರೆ ನೋಡಿ, ಅವರೆಲ್ಲರನ್ನೂ ಬಳಸ್ಕೊಂಡಿರ್ತಾರೆ. ಆ್ಯಂಡ್ ವಿ ಇಂಡಿಯನ್ಸ್ ಆಲ್ಸೋ ಸಪೋರ್ಟೆಡ್ ಬ್ರಿಟಿಷ್. ವರ್ಲ್ಡ್ ವಾರ್ 1ನಲ್ಲಿ ಇಂಡಿಯಾ ಇನ್ವಾಲ್ವ್ ಆಗಿತ್ತು ಆ್ಯಂಡ್ ಇಟ್ ಸಪೋರ್ಟೆಡ್ ಬ್ರಿಟಿಷ್. ಏನಕ್ಕೆ ಸಪೋರ್ಟ್ ಮಾಡಿದ್ವಿ ನಾವು? ವಿ ಹ್ಯಾಡ್ ಅ ಇಂಟೆನ್ಷನ್. ಏನು ಅನ್ಕೋತಾರೆ ಆಗಿನ ಲೀಡರ್ಸು, ಒಂದು ಹಿಂಟ್ ಸಿಕ್ಕಿರುತ್ತೆ ಅವ್ರಿಗೆ, ನಾವಿಲ್ಲಿ ವರ್ಲ್ಡ್ ವಾರ್ 1ನಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ ಬ್ರಿಟಿಷವರು, ನಾವಿಲ್ಲಿ ಅವ್ರಿಗೆ ಸಹಾಯ ಮಾಡಿದ್ರೆ ನಮಗೆ ಬೇಡಿಕೆಗಳು ಲಾಗಳು ಏನೇನಿದೆಯೋ ಅದು ನಮ್ಮ ಅನುಕೂಲ ಥರ ಮಾಡಿಕೊಡ್ತಾರೆ ಅಂತ ಬ್ರಿಟಿಷರು ಅದೇ ಥರ ನಡ್ಕೊಳ್ತಾ ಇರ್ತಾರೆ. ಹೆಲ್ಪ್ ಮಾಡಿಸ್ಕೊಳ್ಳೋವರೆಗೂ ಬ್ರಿಟಿಷವರು ಎಲ್ಲನೂ ಅದೇ ಥರ ನಡ್ಕೋತಾ ಇರ್ತಾರೆ. ಹೆಲ್ಪ್ ಮಾಡಿ ಅಂತ 13 ಲಕ್ಷ ಭಾರತೀಯ ಸೈನಿಕರನ್ನ ನಾವು ಕಳಿಸ್ಕೊಡ್ತೀವಿ. 13 lakh ಇಂಡಿಯನ್ ಸೋಲ್ಜರ್ಸ್ನ ಕಳಿಸ್ಕೊಡ್ತೀವಿ ನಾವು ಬ್ರಿಟಿಷ್ಗೆ ಸಪೋರ್ಟ್ ಮಾಡೋಕ್ಕೆ. ವರ್ಲ್ಡ್ ವಾರ್ 1ನಲ್ಲಿ ಫುಡ್ ಬೇಕಾ, ರಾ ಮೆಟೀರಿಯಲ್ಸ್ ಬೇಕಾ, ಏನೇನು ಬೇಕು ಕಂಪ್ಲೀಟ್ ಬ್ರಿಟಿಷವ್ರಿಗೆ ಇಂಡಿಯಾ ಸಪೋರ್ಟ್ ಕೊಟ್ಟಿರುತ್ತೆ. ವಿತ್ ಒನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಮ್ಗಳಿಗೆ ಅವರು ಪೊಲಿಟಿಕಲಿ ನಮ್ಮನ್ನ ಇನ್ವಾಲ್ವ್ ಮಾಡ್ಕೋತಾರೆ. ಸ್ವಾತಂತ್ರ್ಯ ಕೊಡ್ತಾರೆ ಅಂತಲ್ಲ, ಪೊಲಿಟಿಕಲಿ ನಮ್ಮನ್ನ ಇನ್ವಾಲ್ವ್ ಮಾಡ್ಕೋತಾರೆ. ನಾವು ಬ್ರಿಟಿಷ್ ಗೋರ್ಮೆಂಟಲ್ಲಿ ಇನ್ವಾಲ್ವ್ ಆಗಿ ನಮ್ಮ ದೇಶಕ್ಕೆ ಏನು ಬೇಕೋ ಅದನ್ನು ಮಾಡಿಸ್ಕೋಬೋದು. ಇದರಿಂದ ನಾವೊಂದು ಫೌಂಡೇಶನ್ ಹಾಕೋಬೋದು ಮುಂದಿನ ಫ್ರೀಡಮ್ಗೆ ಅಂತ ಎಲ್ಲ ಇಂಡಿಯನ್ ಲೀಡರ್ಸನ್ನು ಅಂದ್ಕೊಂಡಿರ್ತಾರೆ. ಬಟ್ ಬ್ರಿಟಿಷ್ ಯಾವಾಗಲೂ ಅಂದ್ಕೊಳ್ಳೋ ಥರ ಮಾಡ್ತಾರಾ? ಎಲ್ಲ ಉಲ್ಟಾನೆ ಹೊಡೆಯೋದು. ಏನು ಮಾಡ್ತಾರೆ, ಕಂಪ್ಲೀಟ್ ಹೆಲ್ಪ್ ತೊಗೋತಾರೆ. ನಮ್ಮ ಹತ್ರ 13 ಲಕ್ಷ ಸೈನಿಕರು ಕಂಪ್ಲೀಟ್ ಹೆಲ್ಪ್ ತೊಗೋತಾರೆ, ಎಲ್ಲ ಮಾಡ್ತಾರೆ. ಕೊನೆಗೆ ಉಲ್ಟಾ ಹೊಡಿತಾರೆ. ಯಾವಾಗ ವರ್ಲ್ಡ್ ವಾರ್ 1 ಎಂಡ್ ಆಯಿತು, ಇಮಿಡಿಯೇಟಾಗಿ 1990ನಲ್ಲಿ ರೋವಲ್ಟ್ ಆ್ಯಕ್ಟ್ ಅಂತ ತರ್ತಾರೆ. ರೋವಲ್ಟ್ ಅನ್ನೋನು ಅದನ್ನು ತಗೋಬರೋದು. ದಿಸ್ ಈಸ್ ದಿ ಮೋಸ್ಟ್ ಫೂಲಿಶ್ ಆ್ಯಕ್ಟ್, ಸೆನ್ಸ್ಲೆಸ್ ಆ್ಯಕ್ಟ್. ಏನಕ್ಕೆ ಅಂತ ಹೇಳ್ತೀನಿ. ಈ ಬ್ರಿಟಿಷರು 1990ನಲ್ಲಿ ಆ್ಯಕ್ಟ್ ತೊಗೊಬರ್ತಾರೆ. ಇದಾದ ತಕ್ಷಣ ಇಂಡಿಯನ್ಸ್ ಏನು ಅಂದ್ಕೊಂಡಿರ್ತಾರೆ, ಏನೋ ಒಂಚೂರು ಒಳ್ಳೇದು ಮಾಡ್ತಾರಪ್ಪ, ಸಪೋರ್ಟ್ ಮಾಡಿದ್ದೀವಿ ಇಂಡಿಯಾ ವರ್ಲ್ಡ್ ವಾರ್ 1ನಲ್ಲಿ ಇವ್ರಿಗೆ ಅಂದ್ಕೊಂಡಿದ್ರೆ ರಿವರ್ಸ್ ಹೊಡಿತಾರೆ. ಆ್ಯಕ್ಟಿನ ಪ್ರಕಾರ ಬ್ರಿಟಿಷು ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು, ರೀಸನ್ ಕೊಡೋಂಗಿಲ್ಲ. ದೇ ಕ್ಯಾನ್ ಅರೆಸ್ಟ್ ಎನಿ ಒನ್, ಯಾರನ್ನು ಬೇಕಾದ್ರೂ ಅರೆಸ್ಟ್ ಮಾಡ್ಕೋಬೋದು, ಎಷ್ಟೊತ್ತು ಬೇಕಾದ್ರೂ ಜೈಲಲ್ಲಿ ಇಡ್ಬೋದು. ನಿಮಗೆ ಲಾಯರು ಕೂಡ ಕೊಡಲ್ಲ, ನೀವು ಅಪೀಲ್ ಹೋಗೋ ಅವಕಾಶನೂ ಇಲ್ಲ. ಇನ್ನೇನು ಬಂತು, ಯಾರ್ಯಾರು ಇಷ್ಟನೋ ತಗೋಗಿ ಜೈಲಿಗೆ ಹಾಕ್ತಾರೆ. ಆ ಆ್ಯಕ್ಟನ್ನ ತಗೊಬಂದರು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಡಿ, ನಾವು ಇರೋ ಸಂದರ್ಭದಲ್ಲಿ ಈ ಆ್ಯಕ್ಟ್ ಜಸ್ಟ್ ಊಹೆ ಮಾಡ್ಕೊಂಡು ನೋಡಿ, ಯಾರನ್ನ ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು, ಯಾರನ್ನ ಎಷ್ಟು ದಿನ ಬೇಕಾದ್ರೂ ಜೈಲಲ್ಲಿ ಇಡ್ಬೋದು. ನಿಮಗೆ ಲಾಯರು ಕೊಡಲ್ಲ, ನೀವು ಅಪೀಲು ಮಾಡೋಂಗಿಲ್ಲ. ಇನ್ನೇನು ಉಳೀತು ಅಲ್ಲಿ? ದಿಸ್ ಈಸ್ ದಿ ಎಂಡ್ ಆಫ್ ಫ್ರೀಡಮ್ ಸ್ಟ್ರಗಲ್. ಭಾರತೀಯರಿಗೆ ದಿಸ್ ಈಸ್ ದಿ ಎಂಡ್ ಆಫ್ ಫ್ರೀಡಮ್ ಸ್ಟ್ರಗಲ್. ಯಾವ ಅವಕಾಶನೂ ಕೊಡ್ತಿಲ್ಲ, ಅವ್ರನ್ನ ಕೇಳೋಂಗೂ ಇಲ್ಲ, ಯಾಕೆ ಅರೆಸ್ಟ್ ಮಾಡ್ತೀರಾ ನೀವು ಅಂತ. ಇಂಥದ್ದೊಂದು ಕ್ರೂಯಲ್ ಆ್ಯಕ್ಟ್ನ ಬ್ರಿಟಿಷವರು ತಗೊಬರ್ತಾರೆ. ತುಂಬ ವಿರೋಧ ವ್ಯಕ್ತವಾಗುತ್ತೆ. ಮಹಾತ್ಮ ಗಾಂಧೀಜಿಯವರು ಇದನ್ನು ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರೀತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಪೋಸ್ ಮಾಡ್ತಾರೆ. ಎಲ್ಲ ಲೀಡರ್ಸನ್ನು ಅಪೋಸ್ ಮಾಡಿ ಮೊಕ್ಕುಗಿತಾರೆ ಬ್ರಿಟಿಷ್ಗೆ. ಏನಿದೆ ಆ್ಯಕ್ಟು? ಸೆನ್ಸ್ಲೆಸ್ ಆ್ಯಕ್ಟ್ ಅಲ್ವಾ? ಯಾರು ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು, ಎಷ್ಟು ದಿನ ಬೇಕಾದ್ರೂ ಜೈಲಿಗೆ ಇಡ್ಬೋದು, ನಿಮ್ಗೆ ಲಾಯರು ಕೊಡಲ್ಲ, ನೀವು ಅಪೀಲು ಮಾಡೋಂಗಿಲ್ಲ. ದಿಸ್ ಈಸ್ ದಿ ಫೂಲಿಶ್ ಆ್ಯಕ್ಟ್. ಸೊ ಈ ಆ್ಯಕ್ಟ್ ವಿರುದ್ಧ ದೊಡ್ಡ ದಂಗೆ ಎದ್ದೇಳುತ್ತೆ. ದೊಡ್ಡ ಹೋರಾಟ ಎಲ್ಲಿ ನಡೆಯುತ್ತೆ ಅಂದರೆ ಎಲ್ಲ ಇಂಡಿಯಾ ಪೂರ್ತಿ ನಡೆಯುತ್ತೆ, ಬಟ್ ಮೇಜರ್ ನಡೆಯೋದು ಪಂಜಾಬಲ್ಲಿ. ಯಾಕೆ ಅಂದರೆ ಪಂಜಾಬಿನ ಸೈನಿಕರು ಪಾಪ 13 ಲಕ್ಷ ಜನ ಅಂತ ಏನಂದೆ ನಾನು, ಅಲ್ಲಿ ಮ್ಯಾಕ್ಸಿಮಮ್ ಜನ ನಮ್ಮ ಪಂಜಾಬ್ ಸೈನಿಕರು ಇರ್ತಾರೆ. ಹೊಟ್ಟೆವರಿದೆ ಇರುತ್ತೆ ಅವ್ರಿಗೆ. ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮಗೆ ಸಂಬಂಧ ಇಲ್ಲದೇ ಇರೋ ಯುದ್ಧದಲ್ಲಿ ವರ್ಲ್ಡ್ ವಾರ್ 1ನಲ್ಲಿ ಹೋಗಿ ಬ್ರಿಟಿಷ್ಗೆ ಸಹಾಯ ಮಾಡಿದ್ದೀವಿ, ಏನೋ ನಮಗೆ ಅನುಕೂಲ ಮಾಡಿಕೊಡ್ತಾರೆ ಅಂದ್ಕೊಂಡ್ರೆ ಈ ಥರ ಆ್ಯಕ್ಟ್ ತೊಗೊಬಂದು ನಮ್ಮ ಫ್ರೀಡಮ್ ಮೂಮೆಂಟ್ನ, ಫ್ರೀಡಮ್ ಪೇಟ್ರಿಯಾಟಿಸಮ್ನ ಇನ್ನೂ ಹತ್ತಿಕ್ತಾ ಇದ್ದಾರೆ, ಇನ್ನೂ ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂತ ಬೇಜಾರಾಗಿ ದೊಡ್ಡ ಹೋರಾಟ ಪಂಜಾಬಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಹೋರಾಟ ನಡೆಯುತ್ತೆ. ಪಾಪ್ಯುಲರ್ ಲೀಡರ್ಗಳು ಸತ್ಯಪಾಲ್ ಮತ್ತು ಸೈಫುದ್ದೀನ್ ಖಿಲ್ಜಿ ಅವರು
ಇವರಿಬ್ಬರನ್ನು ಅಲ್ಲಿ ದೊಡ್ಡ ಹೋರಾಟ ಮಾಡ್ತಾರೆ, ಪಾಪ್ಯುಲರ್ ಲೀಡರ್ಸ್. ಇವರ ಲೀಡರ್ಶಿಪ್ಪಲ್ಲಿ ಹೋರಾಟ ನಡೀತಿರುತ್ತೆ. ಬ್ರಿಟಿಷರು ಏನು ಮಾಡ್ತಾರೆ, ಇವರಿಬ್ಬರನ್ನು ತಗೋಗಿ ಅರೆಸ್ಟ್ ಮಾಡಿ ಇಟ್ಕೊತಾರೆ. ಇನ್ನೂ ಕೆರಳಿಸುತ್ತಿದ್ದು ಅಲ್ಲಿನ ಹೋರಾಟಗಾರರಿಗೆ, ಅಲ್ಲಿನ ಸೈನಿಕರಿಗೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಹೆಲ್ಪ್ ಮಾಡಿಲ್ಲ, ಹೋಗಿ ಹೆಲ್ಪ್ ಮಾಡಿದ್ದೀವಿ, ನಮಗೆ ಸಪೋರ್ಟ್ ಮಾಡಿಲ್ಲ. ಸೆಕೆಂಡ್, ಹೋರಾಟ ಮಾಡ್ತಿದ್ರೆ ಲೀಡರ್ಸ್ನೂ ಕೂಡ ತಗೋಗಿ ಅರೆಸ್ಟ್ ಮಾಡಿ ಬ್ರಿಟಿಷರು ಇಟ್ಕೊಂಡಿದ್ದಾರೆ. ಇದೇ ಥರ ಬಿಸಿ ವಾತಾವರಣ ಪಂಜಾಬಲ್ಲಿ ಪೂರ್ತಿ ಬಿಸಿ ವಾತಾವರಣ ಇರುತ್ತೆ. ಈ ರೀತಿ ಇರೋ ಒಂದು ಸಿಚುವೇಶನಲ್ಲಿ ಏನಾಗುತ್ತೆ, ಪಂಜಾಬಿನ ಪಂಜಾಬಲ್ಲಿರೋದು ಅಮೃತ್ಸರ್, ಅಲ್ಲಿ ಜಲಿಯನ್ ವಾಲಾ ಬಾಗ್ ಅಂತ ಜಾಗ. ಅದೊಂದು ದೊಡ್ಡ ಪಾರ್ಕ್. ಜಲ್ಲಾ ಅನ್ನೋ ಫ್ಯಾಮಿಲಿ ಇರುತ್ತೆ. ತುಂಬ ವರ್ಷಗಳ ಹಿಂದೆ ಜಲ್ಲಾ ಅನ್ನೋ ಫ್ಯಾಮಿಲಿ ಇರುತ್ತೆ. ಅವರ ಒಡೆತನದಲ್ಲಿ ಈ ಪಾರ್ಕ್ ಇರುತ್ತೆ. ಅದಕ್ಕೆ ಜಲಿಯನ್ ವಾಲಾ ಅಂತ ಕರೀತಾರೆ. ಬಾಗ್ ಅಂದರೆ ಪರ್ಷಿಯನ್ ಭಾಷೆಯಲ್ಲಿ ಗಾರ್ಡನ್ ಅಂತ. ಸೊ ಈ ಜಲಿಯನ್ ವಾಲಾ ಬಾಗ್ ಗಾರ್ಡನ್ ತುಂಬ ದೊಡ್ಡದಾಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಜಸ್ಟ್ ವಿಜುವಲೈಸೇಷನ್ ಅಷ್ಟೇ. ತುಂಬ ದೊಡ್ಡ ಗಾರ್ಡನ್ ಇದು, ಪಂಜಾಬಿನ ಅಮೃತ್ಸರಲ್ಲಿರೋದು. ಇವಾಗ ಏನಾಗಿದೆ, ಪಂಜಾಬಲ್ಲಿ ಬಿಸಿ ವಾತಾವರಣ ಇದೆ. ಆಲ್ರೆಡಿ ಎಷ್ಟೊಂದು ದೊಡ್ಡ ಹೋರಾಟ ನಡೆದಿದೆ ಈ ಆ್ಯಕ್ಟ್ನ ವಿರುದ್ಧ. ಆ್ಯಂಡ್ ಈ ಸೈಫುದ್ದೀನ್ ಖಿಲ್ಜಿ, ಸತ್ಯಪಾಲ್ ಅವ್ರನ್ನು ತಗೋಗಿ ಅರೆಸ್ಟ್ ಮಾಡಿದ್ದಾರೆ. ಬಿಸಿ ವಾತಾವರಣ ಇದೆ. ಆ ಥರ ಇರಬೇಕಾದ್ರೆ 13th ಏಪ್ರಿಲ್ ಡೇಟ್ ತುಂಬ ಇಂಪಾರ್ಟೆಂಟು. 1919 ಏನಾಗುತ್ತೆ, ಈ ಆ್ಯಕ್ಟ್ ಬಂದಿದ್ದು 1919. ಅವಾಗ ಏನಾಗುತ್ತೆ, ಅಮೃತ್ಸರಲ್ಲಿ ಈ ಜಲಿಯನ್ ವಾಲಾ ಬಾಗ್ ಗಾರ್ಡನಲ್ಲಿ ತುಂಬ ಸಾವಿರಾರು ಜನ ಸೇರ್ಕೊಂಡಿರ್ತಾರೆ. ವೈಸರ್ ಅಂದರೆ ಟು ಸೆಲೆಬ್ರೇಟ್ ಬೈಸಾಖಿ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋಕ್ಕೆ. ಇದು ಪಂಜಾಬಿನ ಫೇಮಸ್ ಫೆಸ್ಟಿವಲ್. ನಮಗೆ ಯಾವ ಥರ ಸಂಕ್ರಾಂತಿ ಫೆಸ್ಟಿವಲ್ ಅಲ್ವಾ, ಅಲ್ಲಿ ಯಾವಾಗ ಹೊಸ ಬೆಳೆಗಳು ಬೆಳೀತಾರಲ್ಲ, ಕ್ರಾಪ್ಸ್ ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೈಸಾಖಿ ಫೆಸ್ಟಿವಲ್ ಅಂತ ಮಾಡಿಕೊಂಡು, ಇಟ್ ಈಸ್ ಅ ಕಲರ್ಫುಲ್ ಫೆಸ್ಟಿವಲ್. ಅವ್ರಿಗೆ ತುಂಬ ಖುಷಿ ಪಡೋವಂಥ ಫೆಸ್ಟಿವಲ್. ವರ್ಷ ಬಿಗಿನಿಂಗ್ ಏಪ್ರಿಲಲ್ಲಿ ಬರುವಂಥ ಫೆಸ್ಟಿವಲ್. ಅವ್ರಿಗೆ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಪಂಜಾಬಲ್ಲಿ. ಸೊ ಏನು ಮಾಡಿರ್ತಾರೆ, ಜಲಿಯನ್ ವಾಲಾ ಬಾಗಲ್ಲಿ ಎಲ್ಲ ಜನ ಹಬ್ಬ ಆಚರಿಸೋಕ್ಕೆ ಸೇರಿರ್ತಾರೆ. ಟು ಸೆಲೆಬ್ರೇಟ್ ಫೆಸ್ಟಿವಲ್ ಎಲ್ಲ ಪಂಜಾಬಿನ ಜನನೂ ಅಲ್ಲಿ ಬಂದು ಸೇರಿರ್ತಾರೆ. ಇನ್ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಅಲ್ಲಿ ಸೇರಿರ್ತಾರೆ. ಸೊ ಅಲ್ಲಿ ಮಾತುಕತೆ ನಡೀತಾ ಇರುತ್ತೆ, ಫೆಸ್ಟಿವಲ್ ಮಾಡ್ತಾ ಇರ್ತಾರೆ, ಪೊಲಿಟಿಕಲ್ ಡಿಸ್ಕಷನ್ ನಡೀತಾ ಇರುತ್ತೆ, ಎಲ್ಲ ರೀತಿ ಅಲ್ಲಿನೂ ನಡೀತಾ ಇರುತ್ತೆ. ಶಾಂತ ರೀತಿಯಾಗಿ ಹಬ್ಬ ಮಾಡ್ಕೋತಾ ಇರ್ತಾರೆ. ಆಗ ಏನಾಗುತ್ತೆ, ಈ ಜಲಿಯನ್ ವಾಲಾ ಬಾಗ್ ನೋಡ್ತೀರಲ್ಲ, ದೊಡ್ಡ ಗ್ರೌಂಡ್ ಇದು. ಇದು ಮೇನ್ ಎಂಟ್ರೆನ್ಸು. ದಿಸ್ ಈಸ್ ದಿ ಮೇನ್ ಎಂಟ್ರೆನ್ಸ್. ಇದು ಗೇಟ್ ಪಕ್ಕ ಇರೋದು ಲಾಕ್ ಆಗಿದೆ, ಸೈಡ್ ಇರೋ ಗೇಟು ಲಾಕ್ ಆಗಿದೆ. ಸೊ ಇದನ್ನು ಸ್ಮಾಲ್ ಪ್ಯಾಸೇಜು ಬ್ಲಾಕ್ ಆಗಿದೆ. ಸೊ ಇಲ್ಲಿ ಇರೋದೇನೆ ಲಿಮಿಟೆಡ್ ಎಂಟ್ರೆನ್ಸ್ ಆ್ಯಂಡ್ ಎಕ್ಸಿಟ್ ಇರೋದು. ಲಿಮಿಟೆಡ್ ಎಂಟ್ರೆನ್ಸ್ ಆ್ಯಂಡ್ ಎಕ್ಸಿಟ್. ಮೇಯ್ನ್ ಎಂಟ್ರೆನ್ಸ್ ಇರೋದೇನೆ ಇಲ್ಲಿ. ಈ ದೊಡ್ಡ ಗೋಡೆ ಇದೆ, ಅದ್ರ ಮಧ್ಯದಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಈಗ ಒಬ್ಬ ನರಹಂತಕನ ಎಂಟ್ರಿ ಆಗುತ್ತೆ ಅಲ್ಲಿ. ಹೂ ಇಸ್ ದಟ್? ರೆಜಿನಾಲ್ಡ್ ಡಯರ್ ಅಂತ ಆಫೀಸರ್. ಇವನ ಸೂಪರ್ವೈಸರ್ ಮೈಕಲ್ ಓ ಡ್ವಯರ್. ಇವನು ಅಲ್ಲಿ ಮೇಜರ್ ಇರ್ತಾನೆ. ಬಟ್ ಮೇಜರ್ ಕಿರಾತಕ ರೆಜಿನಾಲ್ಡ್ ಡಯರ್ ಏನು ಮಾಡ್ತಾನೆ ಗೊತ್ತಾ, ಡೈರೆಕ್ಟ್ ತಗೋಬರ್ತಾನೆ ಅವ್ರ ಟೀಮ್ನ. ಏನು ಟೀಮ್ನ? 90 ಬ್ರಿಟಿಷ್ ಪೊಲೀಸ್ನ ಕರ್ಕೊಬಂದು 10 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಫೈರ್ ಅಂತ ಆರ್ಡರ್ ಕೊಡ್ತಾನೆ. ಬ್ರಿಟಿಷರು ಕಂಟಿನ್ಯೂಸ್ ಆಗಿ 10 ನಿಮಿಷಗಳ ಕಾಲ ಫೈರ್ ಮಾಡ್ತಾರೆ. ಸಾವಿರಾರು ಬುಲೆಟ್ಸು ಫೈರ್ ಮಾಡ್ತಾರೆ. ಎಷ್ಟೊಂದು ಜನ ಸತ್ತೋಗ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಂಟ್ರೆನ್ಸ್ ಇಲ್ಲೇ ಇರೋದು. ಡೈರೆಕ್ಟ್ ಒಳಗಡೆ ಎಂಟ್ರಿ ಕೊಡ್ತಾನೆ ಅವನು. ಡೈರೆಕ್ಟ್ ಒಳಗಡೆ ಎಂಟ್ರಿ ಕೊಟ್ಟವನೇ 90 ಜನ ಪೊಲೀಸು. ಸಾಮಾನ್ಯನ 90 ಜನ ಪೊಲೀಸು AK-47 ಗನ್ ಇಟ್ಕೊಂಡು ನಿಂತಿದ್ದಾರೆ. ಕಂಟಿನ್ಯೂಸ್ ಆಗಿ ಸಾವಿರಾರು ಜನ ನಿಂತಿರ್ತಾರೆ ಇಲ್ಲಿ. ಕಂಟಿನ್ಯೂಸ್ ಆಗಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಗೇಮ್ ಆಡ್ತಾರಲ್ಲ ಮೊಬೈಲ್ ಗೇಮಲ್ಲಿ, ಆ ರೇಂಜಿಗೆ ಶೂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನ ಎಲ್ಲ ದಿಕ್ಕಾಪಾಲಾಗಿ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೊಂದು ಬಾವಿ ಇರುತ್ತೆ. ಎಷ್ಟೊಂದು ಜನ ಎದುರ್ಕೊಂಡು ಎಲ್ಲೂ ಆಚೆ ಹೋಗೋಕೆ ಎಲ್ಲೂ ಇಲ್ಲ. ಎಕ್ಸಿಟ್ಟು ಇಲ್ಲಿ ಬ್ಲಾಕ್ ಆಗಿದೆ, ಇದು ಲಾಕ್ ಆಗಿದೆ, ಇಲ್ಲಿ ಹೋಗೋಕ್ಕಾಗಲ್ಲ. ಅವ್ರು ಬಂದು ನಿಂತಿದ್ದಾರೆ, ಹೋಗೋಕ್ಕೂ ಎಲ್ಲೂ ಇಲ್ಲ. ಕಾಂಪೌಂಡ್ ದೊಡ್ಡದಾಗಿದೆ. ಜನ ಎಲ್ಲ ಚಿಲ್ಲಾಪಿಲ್ಲಿ ಆಗ್ತಾರೆ. ಎಷ್ಟೊಂದು ಜನ ಕಾಳು ತುಳಿತದಲ್ಲೇ ಎಷ್ಟೊಂದು ಜನ ಸತ್ತೋಗ್ತಾರೆ. ಎಷ್ಟೊಂದು ಜನ ಗಾಬರಿಗೆ ಹೋಗಿ ಜೀವವಾದರೂ ಉಳಿಸ್ಕೊಳ್ಳೋಣ ಅಂತ ಬಾವಿಗೆ ಬೀಳ್ತಾರೆ. ಎಷ್ಟೋ ಜನ ಹೋಗಿ ಬಾವಿಲಿ ಬಿದ್ದು ಆ ಜನನನ್ನು ಪ್ರಾಣ ಕಳ್ಕೊತಾರೆ. ಇದೇ ಥರ ಫೈರಿಂಗ್ 10 ನಿಮಿಷಗಳ ಕಾಲ ಫೈರಿಂಗ್ ನಡೆಸ್ತಾನೆ. 10 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಫೈರಿಂಗ್ ನಡೆಸ್ತಾನೆ. ಬುಲೆಟ್ ಎಂಟಿ ಆಗೋವರೆಗೂ ಬಿಡಲ್ಲ.
90 ಜನ ಏನು ತೊಗೊಬಂದಿರ್ತಾರೆ ಅದು ಎಂಟಿ ಆಗೋವರೆಗೂ ಬಿರಲ್ಲ, ಸಾವಿರಾರು ಬುಲೆಟ್ಸ್ನ ಫೈರ್ ಮಾಡ್ತಾನೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸಾವಿರಾರು ಬುಲೆಟ್ಸ್ನ ಇಲ್ಲಿ ಬಂದು ನಿಂತ್ಕೊಂಡು ಸಾವಿರಾರು ಬುಲೆಟ್ಸ್ನ ಇದ್ದಕ್ಕಿದ್ದಂಗೆ ನಮ್ಮ ಜನಗಳ ಮೇಲೆ ಫೈರ್ ಮಾಡ್ತಾನೆ. ಸೊ ಎಷ್ಟು ಜನ ಸತ್ರು ಅಂದರೆ ಬ್ರಿಟಿಷರು ಕೊಡೋ ಲೆಕ್ಕ ಅರೌಂಡ್ 370+ ಮೆಂಬರ್ಸು ಬ್ರಿಟಿಷರ್ ಅಫಿಷಿಯಲ್ ರೆಕಾರ್ಡ್ ಪ್ರಕಾರನೇ ಸತ್ತಿದ್ದಾರೆ. 370 ಜನ ಸುಮ್ಮನೆನಾ? ಬಟ್ ಇದು ಫಾಲ್ಸ್ ರೆಕಾರ್ಡ್. ಬ್ರಿಟಿಷರ್ ಫಾಲ್ಸ್ ರೆಕಾರ್ಡ್ ಎಲ್ಲ ಕೊಡೋದು. ಆ್ಯಕ್ಚುಯಲ್ ರೆಕಾರ್ಡ್ ಪ್ರಕಾರ ಮೋರ್ ದೆನ್ 1000 ಮೆಂಬರ್ಸ್ ಸತ್ತಿದ್ದಾರೆ. 1000 ಜನಕ್ಕಿಂತ ಅತಿ ಹೆಚ್ಚು ಜನ ಸತ್ತಿದ್ದಾರೆ ಜಲಿಯನ್ ವಾಲಾಬಾಗ್ ಮ್ಯಾಸಾಕರ್ ಅಂದರೆ ಹತ್ಯಾಕಾಂಡ. ಅದೇ ಕಾರಣಕ್ಕೆ ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಕರೆಯೋದು. ಈ ಕಿರಾತಕ ಡಯ್ಯರ್ ಮಾಡಿರೋ ಅಂಥ ದೊಡ್ಡ ತಪ್ಪು. ನಿಂತ್ಕೊಬಂದು ಗೇಟ್ ಓಪನ್ ಮಾಡಿ ಎಲ್ಲ ಕಡೆ ಲಾಕ್ ಮಾಡಿ ಫೈರ್ ಅಂತ ಆರ್ಡ್ರ್ ಕೊಟ್ಟು ನಮ್ಮ ಸಾವಿರಾರು ಜನ ಸಾಯಿಸ್ಬಿಟ್ಟು ಹೋಗ್ತಾನೆ. 1000 ಜನ ಸತ್ತರೆ ಮೋರ್ ದೆನ್ 1500 ಮೆಂಬರ್ಸು ಇಂಜೂರ್ ಆಗ್ತಾರೆ, ಕೈ ಕಳ್ಕೊತಾರೆ, ಕಾಲು ಕಳ್ಕೊತಾರೆ, ಡಿಸೇಬಲ್ ಆಗ್ತಾರೆ. ಎಷ್ಟೋ ಜನ ಬಾವಿಗೆ ಬಿದ್ದು ಸಾಯ್ತಾರೆ, ಕಾಲು ತುಳಿತದಲ್ಲಿ ಸತ್ತೋಗ್ತಾರೆ, ತುಂಬ ಜನ ದಿಕ್ಕಾಪಾಲಾಗ್ತಾರೆ. ದಿಸ್ ಈಸ್ ದಿ ಮೋಸ್ಟ್ ಕ್ರೂಯಲ್ ಇನ್ಸಿಡೆಂಟ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಲೇ ಅಲ್ಲ, ಹಿಸ್ಟ್ರಿ ಆಫ್ ವರ್ಲ್ಡ್ ಹಿಸ್ಟ್ರಿಲೂ ಕೂಡ ದಿಸ್ ಈಸ್ ದಿ ಒನ್ ಆಫ್ ದಿ ಕ್ರೂಯಲ್ ಇನ್ಸಿಡೆಂಟ್. ಈ ಇನ್ಸಿಡೆಂಟ್ ಆದಮೇಲೆ ಬ್ರಿಟಿಷ್ ಆಫೀಸರ್ಸಿಂದನೇ ಇವನಿಗೆ ತುಂಬ ವಿರೋಧ ಬರುತ್ತೆ. ತುಂಬ ಜನ ಇವನ ವಿರೋಧವಾಗಿಯೇ ಮಾತಾಡ್ತಾರೆ, ಕಂಡೆಮ್ ಮಾಡ್ತಾರೆ ಇವನ ಆ್ಯಕ್ಟ್ನ. ದಿಸ್ ಈಸ್ ಇನ್ಹ್ಯೂಮನ್ ಆ್ಯಕ್ಟ್ ಇದು ಅಂತ ಎಷ್ಟೋ ಜನ ಕಂಡೆಮ್ ಮಾಡ್ತಾರೆ. ಇಷ್ಟು ಜನ ಕಂಡೆಮ್ ಮಾಡಿದ್ದಾರೆ ಅಂದರೆ ಇನ್ನು ಭಾರತ, ತಮ್ಮ ಜನನ ಕಳ್ಕೊಂಡಿರೋ ಭಾರತ ಲೀಡರ್ ಸುಮ್ಮನೆ ಇರ್ತಾರೆ, 200 ರೊಚ್ಚಿಗೆ ಅವರು ಕಂಪ್ಲೀಟ್ ರೊಚ್ಚಿಗೆ ಹೋರಾಟ ಮಾಡ್ತಾರೆ ಜಲಿಯನ್ ವಾಲಾಬಾಗ್ ಮ್ಯಾಸಾಕರಲ್ಲಿ. ಇಷ್ಟೇ ಅಲ್ಲ, ಇವಾಗ ಈ ಜಲಿಯನ್ ವಾಲಾಬಾಗ್ ಮ್ಯಾಸಾಕರಲ್ಲಿ ಏನಾಗುತ್ತೆ, ಇಲ್ಲಿ ಒಬ್ಬರು ಉಧಮ್ ಸಿಂಗ್ ಅನ್ನೋನು ಈ ಇನ್ಸಿಡೆಂಟ್ನ ಅರಿವಿರುತ್ತೆ ಅವನಿಗೆ. ಅವನು ಆ ಇನ್ಸಿಡೆಂಟ್ ನಡಿಬೇಕಾದ್ರೆ ಇರ್ತಾನೆ ಪಂಜಾಬಿನ ಅಮೃತ್ಸರ್ನ ಜಲಿಯನ್ ವಾಲಾಬಾಗ್ನಲ್ಲಿ. ಸೊ 21 ವರ್ಷ, ಅವಾಗ ಇವರು ಚಿಕ್ಕ ಹುಡುಗ ಆಗಿರ್ತಾನೆ. ಈ ಜಲಿಯನ್ ವಾಲಾಬಾಗ್ ಆಗಿ 21 ವರ್ಷ ಅಂದರೆ ಎಷ್ಟು ವರ್ಷ ಆಯಿತು? 20, 30, 40, 50, 21 ವರ್ಷದ ನಂತರ ಉಧಮ್ ಸಿಂಗ್ ಲಂಡನ್ಗೆ ಹೋಗಿ ಇವನನ್ನ ಸಾಯಿಸ್ತಾನೆ ಟು ಟೇಕ್ ದಿ ರಿವೆಂಜ್ ಆಫ್ ಜಲಿಯನ್ ವಾಲಾಬಾಗ್ನ ರಿವೆಂಜ್ನ ಉಧಮ್ ಸಿಂಗ್ ತಗೋತಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 7 ವರ್ಷದ್ದು 5 ವರ್ಷದ್ದು 7 ವರ್ಷದ್ದು 8 ವರ್ಷದ ಹುಡುಗ ಈ ನಿಂತ್ಕೊಂಡು ಇನ್ಸಿಡೆಂಟ್ನ ಅರಿವು ಮಾಡಿಕೊಂಡು ರಿವೆಂಜ್ ತಗೊಳ್ಳೇಬೇಕು ಇದ್ರ ಕಾರಣಕರ್ತರಿಗೆ ಅಂತ ವೆಯ್ಟ್ ಮಾಡ್ತಾನೆ. ಇವನ ಮೇಲೆ ಯಾಕೆ ತಗೊಂಡಿಲ್ಲ ಅಂದರೆ ಅವ್ನು ಆಲ್ರೆಡಿ ಸತ್ತೋಗಿರ್ತಾನೆ. ಚಿಕ್ಕ ಹುಡುಗ ರಿವೆಂಜ್ ತೊಗೊಳಕ್ಕಾಗಲ್ಲವೇ, ವೆಯ್ಟ್ ಮಾಡಲೇಬೇಕಲ್ಲ ದೊಡ್ಡವನಾಗೋರ್ಗು. 21 ವರ್ಷ ಕಾಯ್ತಾನೆ ಅವ್ನು ರಿವೆಂಜ್ ತೊಗೊಳಕ್ಕೆ. ಉಧಮ್ ಸಿಂಗ್ ಇವಾಗಲೂ ಜಲಿಯನ್ ವಾಲಾಬಾಗಲ್ಲಿ ಒಂದು ಪ್ರತಿಮೆ ಇದೆ, ದಿ ಗ್ರೇಟೆಸ್ಟ್ ಉಧಮ್ ಸಿಂಗ್. ವೆಯ್ಟ್ ಮಾಡ್ತಾನೆ ಅವ್ನು ದೊಡ್ಡವನಾಗೋವರೆಗೂ. ಲಂಡನ್ಗೆ ಹೋಗ್ತಾನೆ. ಲಂಡನ್ಗೆ ಟ್ರಾವೆಲ್ ಮಾಡಿ ಪಬ್ಲಿಕ್ಕಲ್ಲಿ ಇವನು ಇದಾನಲ್ಲ, ಅವನಿಗೆ ಯಾವುದು ಎಂಕರೇಜ್ ಮಾಡಿರ್ತಾನೆ ಆ್ಯಕ್ಟಿಗೆ, ಹೊಗಳಿರ್ತಾನೆ, ಅವನನ್ನು ಸಾಯಿಸಿ ಜಲಿಯನ್ ವಾಲಾಬಾಗ್ನ ರಿವೆಂಜ್ಗೆ ತೀರ್ಸ್ಕೊತಾನೆ. ಅಷ್ಟು ಮಾತ್ರ ಅಲ್ಲ, ಯಾವಾಗ ಇವನನ್ನು ಸಾಯಿಸ್ತಾನೆ ಇಮಿಡಿಯೇಟಾಗಿ ನಮ್ಮ ಉಧಮ್ ಸಿಂಗ್ ಅವ್ರನ್ನ ಬ್ರಿಟಿಷರು ಅರೆಸ್ಟ್ ಮಾಡ್ತಾರೆ, ಹ್ಯಾಂಗ್ ಮಾಡ್ತಾರೆ, ನೇಣಕ್ಕೆ ನಮ್ಮ ಉಧಮ್ ಸಿಂಗ್ ಅವ್ರನ್ನ. ದಟ್ ಈಸ್ ದಿ ಸ್ಟೋರಿ ಆಫ್ ಜಲಿಯನ್ ವಾಲಾಬಾಗ್ ಮಸಾಕರ್. ಅದಕ್ಕೆ ರಿವೆಂಜ್ ತಗೊಂಡವರು ಉಧಮ್ ಸಿಂಗ್. ಅಷ್ಟು ಮಾತ್ರ ಅಲ್ಲ, ಭಗತ್ ಸಿಂಗ್ ಅವರು ಕೂಡ ಅತಿ ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಬಿಕಾಸ್ ಆಫ್ ದಿಸ್. ಈ ಇನ್ಸಿಡೆಂಟಿಂದ ಭಗತ್ ಸಿಂಗ್ ಅವರು ಕೂಡ ಅತಿ ಹೆಚ್ಚಾಗಿ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಎಷ್ಟೋ ಹಿಸ್ಟಾರಿಯನ್ಸು ಹೇಳೋ ಪ್ರಕಾರ ಈ ಇನ್ಸಿಡೆಂಟ್ ಆಗಿ 2 to 3 ಡೇಸ್ ಆದಮೇಲೆ ಹೋಗ್ತಾರೆ ಭಗತ್ ಸಿಂಗ್ ಅವರು. ಇಲ್ಲಿ ಹೋಗಿ ಅಲ್ಲಿ ಮಣ್ಣನ್ನ ತಗೊಬಂದು ಇಟ್ಕೊತಾರೆ ಅನ್ನೋ ಉಲ್ಲೇಖ ಹಲವಾರು ಹಿಸ್ಟೋರಿಯನ್ಸ್ ಕೊಡ್ತಾರೆ. ಯಾಕಂದರೆ ಇಲ್ಲಿ ಎಷ್ಟೊಂದು ಜನರ ರಕ್ತ ಹೋಗಿದೆ, ಇದಕ್ಕೆ ನಾನು ಹೋರಾಟ ಮಾಡ್ತೀನಿ ಅಂತ ಪೇಟ್ರಿಯಾಟಿಸಮ್ನಲ್ಲಿ ಅದ್ರ ಮಣ್ಣನ್ನ ತಂದು ಇಟ್ಕೊತಾರೆ ಅಂತ ಉಲ್ಲೇಖ ಇದೆ. ಇದು ಬಂದು ದಿ ಕಂಪ್ಲೀಟ್ ಸ್ಟೋರಿ ಆಫ್ ಜಲಿಯನ್ ವಾಲಾಬಾಗ್ ಮಸಾಕರ್. ಸೊ ಜಸ್ಟ್ ಟು ಸಮರೈಸ್, ತುಂಬ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ, ತುಂಬ ಇಂಪಾರ್ಟೆಂಟ್. ಜಸ್ಟ್ ಟು ಸಮರೈಸ್, 1914 1918 ವರ್ಲ್ಡ್ ವಾರ್ I ನಡೀತಾ ಇರುತ್ತೆ. ಬ್ರಿಟಿಷರು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಭಾರತನನ್ನು ಬ್ರಿಟಿಷ್ ಕಂಟ್ರೋಲ್ ಮಾಡ್ತಿರೋದ್ರಿಂದ ಭಾರತ ಸಪೋರ್ಟ್ ಕೂಡ ಕೇಳಿರ್ತಾರೆ. ಭಾರತದವ್ರು ನಮ್ಗೆ ಆಸೆ ಇರುತ್ತೆ, ಇಲ್ಲಿ ಸಪೋರ್ಟ್ ಮಾಡಿದ್ರೆ ಏನಾದರೂ ಅವ್ರು ನಮಗೆ ಅನುಕೂಲ ಮಾಡಿಕೊಡ್ತಾರೆ. ಕೆಲವು ಕ್ರೂಯಲ್ ಆ್ಯಕ್ಟ್ ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನ್ ಇರ್ಬೋದು,
ನಿವಾರಣೆ ಮಾಡ್ಕೊಡ್ತಾರೆ ಅಂತ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಸೊ ಭಾರತ ಕೂಡ ಬ್ರಿಟಿಷ್ಗೆ ಸಪೋರ್ಟ್ ಮಾಡುತ್ತೆ. ಆಪ್ಷನ್ ಇರಲ್ಲ ನಮಗೆ, ದೇ ಆರ್ ಕಂಟ್ರೋಲಿಂಗ್. ಸೊ ನಾವು ಕೂಡ ಸಪೋರ್ಟ್ನ ಕೊಡ್ತೀವಿ. 13 ಲಕ್ಷ ಸೈನಿಕರನ್ನ ಕಳ್ಸ್ಕೊಡ್ತೀವಿ ಬ್ರಿಟಿಷ್ ಪರವಾಗಿ ವರ್ಲ್ಡ್ ವಾರ್ 1 ಹೋರಾಡೋಕ್ಕೆ. ರಾ ಮೆಟೀರಿಯಲ್ಸ್, ಫುಡ್ಡು ಎಲ್ಲನೂ ಕೊಡ್ತೀವಿ ವಿತ್ ಎಕ್ಸ್ಪೆಕ್ಟೇಷನ್ ಬ್ರಿಟಿಷರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ. ಬ್ರಿಟಿಷವರು ಅವರ ರೂಟೀನ್ ಕಂತ್ರಿ ಬುದ್ಧಿನ ತೋರಿಸ್ತಾರೆ. ಯಾವಾಗ ಎಂಡ್ ಆಗುತ್ತೆ ವಾರು, ಉಲ್ಟಾ ಹೊಡಿತಾರೆ. ಎಕ್ಸ್ಪೆಕ್ಟೇ ಮಾಡದಿರೋ ಅಂಥ ಆ್ಯಕ್ಟ್ನ ತೊಗೊಬರ್ತಾರೆ. ನೀವು ಭಾರತೀಯರನ್ನ ನಾನು ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ತೀನಿ, ಎಷ್ಟು ವರ್ಷ ಬೇಕಾದ್ರೂ ಜೈಲಲ್ಲಿ ಇಡ್ತೀನಿ, ನೀವು ಕೇಳೋಂಗೂ ಇಲ್ಲ, ನಿಮಗೆ ಲಾಯರು ಕೊಡೋಂಗಿಲ್ಲ ಅನ್ನೋ ಮೋಸ್ಟ್ ಫೂಲಿಶ್ ಆ್ಯಕ್ಟ್ನ ತೊಗೊಬರ್ತಾರೆ. ದೊಡ್ಡ ವಿರೋಧ ವ್ಯಕ್ತ ಆಗುತ್ತೆ. ಮಹಾತ್ಮ ಗಾಂಧೀಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಅವರು ಎಲ್ಲರೂ ವಿರೋಧ ವ್ಯಕ್ತಪಡಿಸ್ತಿರ್ತಾರೆ. ಅವ್ರಿಗೆ ಬಂದಿರೋ ಅವಾರ್ಡು, ಇವಾಗ ಗಾಂಧಿ, ರವೀಂದ್ರನಾಥ್ ಟ್ಯಾಗೋರ್ಗೆಲ್ಲ ಆಗಿನ ಕಾಲದಲ್ಲಿ ಬ್ರಿಟಿಷರು ಅವಾರ್ಡ್ ಕೊಟ್ಟಿರ್ತಾರೆ. ನೈಟ್ವುಡ್ ಅವಾರ್ಡ್ ಅಂತ ಹಲವಾರು ಅವಾರ್ಡ್ ಕೊಟ್ಟಿರ್ತಾರೆ. ಅದನ್ನು ವಾಪಸ್ಸು ಬ್ರಿಟಿಷವ್ರ ಮೇಲೆ ಬಿಸಾಕ್ತಾರೆ. ವಾಪಸ್ ಅವಾರ್ಡ್ನ ಇವಾಗ ಪದ್ಮಶ್ರೀ, ಪದ್ಮವಿಭೂಷಣ ಇದೆಯಲ್ಲ, ಆಗಿನ ಒಂದು ಸ್ವಲ್ಪ ಪ್ರೆಸ್ಟೀಜಿಯಸ್ ಅವಾರ್ಡ್ ಅಂತ ಕೊಡೋರು. ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಸರ್ ರವೀಂದ್ರನಾಥ್ ಟ್ಯಾಗೋರ್ ಅನ್ನೋ ಟೈಟಲು ಕೊಟ್ಟಿದ್ರು. ಅದನ್ನು ಅವರು ವಾಪಸ್ ತಿರುಗಿಸ್ತಾರೆ. ಸೊ ಇಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಆವಾಗ ದೊಡ್ಡ ವಿರೋಧ ಎಲ್ಲಾಗುತ್ತೆ, ಪಂಜಾಬಲ್ಲಾಗುತ್ತೆ. ಯಾಕೆ ಅತಿ ದೊಡ್ಡ ವಿರೋಧ ಪಂಜಾಬಲ್ಲಿ ಅಂದರೆ ಪಂಜಾಬಿನ ಸೈನಿಕರು ಜಾಸ್ತಿ ಸಪೋರ್ಟ್ ಮಾಡಿರ್ತಾರೆ. ಎಲ್ರಿಗಿಂತ ಹೊಟ್ಟೆ ಜಾಸ್ತಿ ಅವ್ರಿಗೂ ಉರಿಯೋದೆ ತಾನೆ, ನಾವು ಸಪೋರ್ಟ್ ಮಾಡಿದ್ದೀವಿ ಅಂತ ದೊಡ್ಡ ಹೋರಾಟ ನಡೆಸ್ತಿರ್ತಾರೆ. ಅಲ್ಲಿ ಈ ಲೀಡರ್ಶಿಪ್ ಇದ್ದಿದ್ದು ಸೈಫುದ್ದೀನ್ ಖಿಲ್ಜಿ ಮತ್ತು ಸತ್ಯಪಾಲ್ ಅವ್ರದ್ದು. ಅವ್ರನ್ನೂ ಕೂಡ ಬ್ರಿಟಿಷರು ಅರೆಸ್ಟ್ ಮಾಡ್ಕೊಂಡು ಕರ್ಕೊ ಹೋಗ್ತಾರೆ, ಹೋರಾಟ ಮಾಡ್ತಿದ್ದೀರಾ ಅಂತ. ಇದೇ ಥರ ಬಿಸಿ ವಾತಾವರಣ ಇರಬೇಕಾದ್ರೆ ಹಬ್ಬ ಬರುತ್ತೆ, ಬೈಸಾಖಿ ಹಬ್ಬ ಬರುತ್ತೆ ಪಂಜಾಬಲ್ಲಿ 13 ಏಪ್ರಿಲ್ 1919. ಅವಾಗ ಎಲ್ಲರೂ ಒಂದು ದೊಡ್ಡ ಗ್ರೌಂಡ್, ಜಲಿಯನ್ ವಾಲಾಬಾಗ್ ಅನ್ನೋ ಗ್ರೌಂಡ್ ಅಮೃತ್ಸರಲ್ಲಿ ಸೇರಿ ಹಬ್ಬ ಆಚರಿಸ್ತಾ ಇರ್ತಾರೆ. ಸಾವಿರಾರು ಜನ ಸೇರಿರ್ತಾರೆ. ತಲೆ ಕೆಟ್ಟಿರೋ ಒಬ್ಬ ಆಫೀಸರ್ ಬರ್ತಾನೆ, ರೆಜಿನಾಲ್ಡ್ ಡೈಯರ್ ಅಂತ, ಬ್ರಿಟಿಷ್ ಅವನು. ಬಂದು ಮೇನ್ ಎಲ್ಲ ಎಂಟ್ರೆನ್ಸ್ ಕ್ಲೋಸ್ ಮಾಡಿ ಮೇನ್ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ಫೈರ್ ಅಂತ ಆರ್ಡರ್ ಕೊಡ್ತಾನೆ. 10 ನಿಮಿಷ ಕಂಟಿನ್ಯೂಸ್ ಆಗಿ ಫೈರ್ ಮಾಡ್ತಾರೆ. ಸಾವಿರಾರು ಜನ ಸಾಯ್ತಾರೆ. ಸಾವಿರಾರು ಜನ ಸಾಯೋದಲ್ಲದೆ ಕಾಲು ತುಳಿತದಲ್ಲಿ ಸ್ವಲ್ಪ ಜನ, ಬಾವಿಗಾರಿ ಸ್ವಲ್ಪ ಜನ, ಇಷ್ಟೊಂದು ಜನ ಪ್ರಾಣ ಕಳ್ಕೊತಾರೆ. ಇವನು ಕೊಡೋ ಅಂಥ ರೀಸನ್ ಏನದಕ್ಕೆ, ನಾನು ಸೆಕ್ಷನ್ ತಂದಿದ್ದೆ, ಕರ್ಫ್ಯೂ ತಂದಿದ್ದೆ, ಯಾರು ಜನ ಸೇರೋಂಗಿರಲಿಲ್ಲ ಅಂತ. ಆ ಕರ್ಫ್ಯೂ ಬಗ್ಗೆ ಅವ್ರು ಯಾರಿಗೂ ತಿಳಿದೇ ಇರಲ್ಲ, ಇನ್ಫಾರ್ಮ್ನು ಪ್ರಾಪರಾಗೆ ಮಾಡಿರಲ್ಲ. ಒಂದು ಬುಕ್ಕಲ್ಲಿ ಕರ್ಫ್ಯೂ ತಂದುಬಿಟ್ಟು ರೂಲ್ಸ್ ತಂದುಬಿಟ್ರೆ ಸಾಕ, ಜನರುಗಳು ತಿಳಿಸ್ಬೇಕಲ್ವಾ. ಅನ್ಕ ಇಲ್ಲಿ ಅವ್ನು ಬಂದು ವಾರ್ನು ನೆಗೋಷಿಯೇಟ್ ಏನು ಮಾಡದೆ ಕರ್ಕೊಬಂದು ಫೈರ್ ಅಂತ ಆರ್ಡ್ರ್ ಯಾರು ಕೊಡ್ತಾರೆ? ಇಡೀ ಹಿಸ್ಟ್ರಿಲೆಲ್ಲ ಇಂಥ ಕ್ರೂಯಲ್ಲಾಗಿ ಯಾರೂ ನಡ್ಕೊಂಡಿಲ್ಲ. ಯಾವಾಗ ಅವ್ರು ಫೈರ್ ಅಂತ ಆರ್ಡ್ರ್ ಕೊಡಿ ಎಷ್ಟೊಂದು ಜನ ಸಾಯ್ತಾರೆ, ಇನ್ನೂ ವಿರೋಧ ಜಾಸ್ತಿ ಆಗುತ್ತೆ. ಈ ಇನ್ಸಿಡೆಂಟಿಂದ ಇನ್ಫ್ಲೂಯೆನ್ಸ್ ಆದವರು ಇಬ್ಬರು ಯುವಕರು, ಉಧಮ್ ಸಿಂಗ್ ಮತ್ತು ಭಗತ್ ಸಿಂಗ್. ಭಗತ್ ಸಿಂಗ್ ಅವರು ಇಲ್ಲಿನ ಮಣ್ಣನ್ನ, ಜಲಿಯನ್ ವಾಲಾಬಾಗ್ ಮಣ್ಣನ್ನ ತಗೋಗಿ ನಮಸ್ಕರಿಸಿದ್ರು ಅನ್ನೋ ಉಲ್ಲೇಖ ಇದೆ. ಉಧಮ್ ಸಿಂಗ್ ಅವರು ಅಷ್ಟಕ್ಕೆ ನಿಲ್ಲಿಸದೆ ರಿವೆಂಜ್ ತಗೋತೀನಿ ಅಂತ ಪಣ ತೊಡ್ತಾರೆ. ಇನ್ನು ಚಿಕ್ಕ ಹುಡುಗ ಪಣ ತೊಡ್ತಾರೆ. 21 ವರ್ಷ ಕಾಯ್ತಾರೆ, 21 ವರ್ಷ ವೆಯ್ಟ್ ಮಾಡ್ತಾರೆ ಅವರು. ಅಷ್ಟೊತ್ತು ಇವನು ಸತ್ತಿರ್ತಾನೆ. ವೆಯ್ಟ್ ಮಾಡಿ ಇವನ ಆಫೀಸರ್ ಯಾರು ಇವನಿಗೆ ಸಪೋರ್ಟ್ ಮಾಡ್ತಿದ್ದ, ಅವನಿಗೆ ರಿವೆಂಜ್ ತಗೊಳ್ಳೇಬೇಕು ಜಲಿಯನ್ ವಾಲಾಬಾಗ್ ರಿವೆಂಜ್ ಅಂತ ಹೇಳಿ ರೆವಲ್ಯೂಷನರಿ ಉಧಮ್ ಸಿಂಗ್ ಅವರು ಲಂಡನ್ಗೆ ಹೋಗಿ ಅವನನ್ನ ಸಾಯಿಸ್ತಾರೆ, ಶೂಟ್ ಮಾಡಿ ಸಾಯಿಸ್ತಾರೆ. ಆಬ್ವಿಯಸ್ಲಿ ಯಾವಾಗ ಅವ್ರು ಪಬ್ಲಿಕಲ್ಲಿ ಶೂಟ್ ಮಾಡ್ತಾರೆ, ನಮ್ಮ ಉಧಮ್ ಸಿಂಗ್ ಅವ್ರನ್ನ ಬ್ರಿಟಿಷ್ ಅವರು ಅವಾಗ ಅರೆಸ್ಟ್ ಮಾಡಿ ನೇಣಕ್ಕೆ ಹಾಕ್ತಾರೆ. ಉಧಮ್ ಸಿಂಗ್ ವಾಸ್ ಅ ಗ್ರೇಟ್ ಪರ್ಸನಾಲಿಟಿ. ಅವ್ರ ಬಗ್ಗೆ ಮೂವಿ ಬಂದಿದೆ ಹಿಂದಿಲಿ, ವಿಕ್ಕಿ ಕೌಶಲ್ ಅವರು ಮಾಡಿರೋದು ಉಧಮ್ ಸಿಂಗ್ ಅಂತ. ಆದರೆ ನೋಡಿ, ಇಟ್ ಇಸ್ ಲೈಕ್ ಅ ಡಾಕ್ಯುಮೆಂಟ್ರಿ ಫಿಲಮ್. ಯಾವ ಥರ ಅವರು ಇಲ್ಲಿಂದ ಟ್ರಾವೆಲ್ ಮಾಡಿದ್ರು ಸಾಯಿಸೋಕ್ಕೆ ಅವನ್ನ ಅಂತ ಸ್ಟೋರಿ ಅದು ಉಧಮ್ ಸಿಂಗ್ ಅವ್ರದ್ದು. ಸೊ ಇಷ್ಟು ಬಂದು ದಿಸ್ ಈಸ್ ಆಲ್ ಅಬೌಟ್ ಜಲಿಯನ್ ವಾಲಾಬಾಗ್ ಮಸಾಕ್ರ್. ಗೊತ್ತಾಯ್ತಲ್ಲ, ತುಂಬ ಇಂಪಾರ್ಟೆಂಟ್. ಇದಾಗಿದ್ದ ನಂತರ ಭಾರತಕ್ಕೆ ಅರಿವಾಗುತ್ತೆ, ಊರುಗಳನ್ನ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಈ ಪಿ ಅಂದ್ಕೊಂಡು 3P ಪ್ರೇ ಪೆಟಿಷನ್ ಅಂತಿತ್ತಲ್ಲ, ಅವೆಲ್ಲ ಕಮ್ಮಿ ಆಗುತ್ತೆ. ಈ ಪ್ರೇ ಪೆಟಿಷನ್ ಎಲ್ಲ ಬ್ರಿಟಿಷ್ ಮುಂದೆ ಆಗಲ್ಲ, ಹೋರಾಟ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿಯವರು ಕೂಡ ಒಂದು ದೊಡ್ಡ ಹೋರಾಟ ಹಮ್ಕೋತಾರೆ. ಇದಾದ್ಮೇಲೆ ಬರೋದು ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿ ಅಂತೆಲ್ಲ ಹಮ್ಕೋತಾರೆ. ಏನು ಅನ್ನೋದು ನಾವು ನೋಡೋಣ. ನೋಟ್ಸು ಕೂಡ ಸ್ವಲ್ಪ ನೋಡೋಣ ನಾವು. ರೋವಲ್ಟ್ ಆಕ್ಟ್, ಇಲ್ಲಿ ಇನ್ನೊಂದು ಇಮೇಜ್ ಇತ್ತು, ತಾಳಿ ತೋರಿಸ್ತೀನಿ.
ಮೀ ಮೂವ್ ದಿಸ್ ಸೈಡ್. ನೋಡಿ, ಇವಾಗ ಅಲ್ಲಿ ಮೆಮೋರಿಯಲ್ ಇದೆ, ಎಲ್ಲಿ ಬ್ರಿಟಿಷ್ ಅವರು ನಮ್ಮ ಪೀಪಲ್ನೆಲ್ಲ ಸಾಯಿಸಿದ್ರಲ್ಲ, ಜಲಿಯನ್ ವಾಲಾಬಾಗ್ ಫೋಟೋ ನೀವು ನೋಡ್ತಾ ಇರೋದಿಲ್ಲಿ. ಇಲ್ಲಿ ಇನ್ನೂ ಉಲ್ಲೇಖ ಇದೆ, ಇನ್ನು ನೋಡ್ತಾ ಇದ್ದೀರಲ್ಲ ಬುಲೆಟ್ ಮಾರ್ಕ್ಸ್, ಇದು ಬುಲೆಟ್ ಮಾರ್ಕ್ಸ್, ಇಲ್ಲೆಲ್ಲ ಬಾಕ್ಸ್ ಹಾಕಿದ್ದಾರೆ, ದಟ್ ಇಸ್ ದಿ ಬುಲೆಟ್ ಮಾರ್ಕ್ಸ್. ಜಲಿಯನ್ ವಾಲಾ, ಇದು ದೊಡ್ಡ ಪಾರ್ಕ್ ಇದು. ಇಲ್ಲಿ ಕೇವಲ ನಿಮಗೆ ಒಂದು ಇಮ್ಯಾಜಿನೇಷನ್ ಕೊಡೋಕ್ಕೆ ಮ್ಯಾಪ್, ಅದು ಆ್ಯಕ್ಚುಯಲ್ ಪಾರ್ಕ್ ಈ ಥರ ಇದೆ. ನೀವು ಆನ್ಲೈನಲ್ಲಿ ಕೂಡ ಹೋಗ್ಬೋದು. ಬುಲೆಟ್ ಮಾರ್ಕ್ಸ್ ಎಲ್ಲೆಲ್ಲಿ ಇಂಚು ತೀವ್ರವಾಗಿ ಫೈರ್ ಮಾಡಿರ್ತಾರೆ. ಇಲ್ಲಿ ದೊಡ್ಡ ಮೆಮೋರಿಯಲ್ ಕೂಡ ಇದೆ, ಯಾರ್ಯಾರು ಅವತ್ತು ಸತ್ರು, ಅವ್ರಿಗೆ ದೇಶಕ್ಕೋಸ್ಕರ ಸತ್ರು ಅಂತ ಮೆಮೋರಿಯಲ್ ಕಟ್ಟಿದ್ದಾರೆ. ಉಧಮ್ ಸಿಂಗ್ ಅವರ ಸ್ಟ್ಯಾಚು ಇದೆ. ಮಾರ್ಟಿಯರ್ಸ್ ವೆಲ್ ಅಂತ ಕರೀತಾರೆ, ಬಿಕಾಸ್ ಎಷ್ಟೋ ಜನ ಧುಮ್ಕಿ ಅದರಲ್ಲಿ ಸತ್ತೋದ್ರಲ್ವಾ, ಅವೆಲ್ಲಗೂ ಕೊಡುವ ಒಂದು ಪ್ರಾಮುಖ್ಯತೆ ಇದೆ. ದಿಸ್ ಈಸ್ ಆಲ್ ಅಬೌಟ್ ಜಲಿಯನ್ ವಾಲಾಬಾಗ್ ಮ್ಯಾಸಾಕರ್.